ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸವಿಗನ್ನಡ ತರಗತಿಗೆ ಹೃತ್ಪೂರ್ವಕ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು ಕನ್ನಡದ 4ನೇ ಪಾಠ ಆಗಿರ್ತಕ್ಕಂಥ ಹೂದೋಟ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನಾನು ನಿಮಗೆ ಒಂದು ಹಾಡನ್ನು ತೋರಿಸ್ತೀನಿ. ಬಿಳಿ ಬಣ್ಣ, ಸಂಪಿಗೆ ಹೂವಿಗೆ ಹಳದಿ ಬಣ್ಣ, ಮಲ್ಲಿಗೆ ಹೂವಿಗೆ ಬಿಳಿ ಬಣ್ಣ, ಸಂಪಿಗೆ ಹೂವಿಗೆ ಹಳದಿ ಬಣ್ಣ, ಚೆಂಡು ಹೂವಿಗೆ ಕೇಸರಿ ಬಣ್ಣ, ಮಲ್ಲಿ ಹೂವಿಗೆ ನೀಲಿ ಬಣ್ಣ, ಚೆಂಡು ಹೂವಿಗೆ ಕೇಸರಿ ಬಣ್ಣ, ಮಲ್ಲಿ ಹೂವಿಗೆ ನೀಲಿ ಬಣ್ಣ, ಮಲ್ಲಿಗೆ ಹೂವಿಗೆ ಬಿಳಿ ಬಣ್ಣ, ಸಂಪಿಗೆ ಹೂವಿಗೆ ಹಳದಿ ಬಣ್ಣ, ಚೆಂಡು ಹೂವಿಗೆ ಕೇಸರಿ ಬಣ್ಣ, ಮಲ್ಲಿ ಹೂವಿಗೆ ನೀಲಿ ಬಣ್ಣ. ಹೂಗಳಿಗೆಲ್ಲ ಹಲವು ಬಣ್ಣ, ಎಲೆಗಳಿಗೆಲ್ಲ ಹಸಿರು ಬಣ್ಣ, ಹೂಗಳಿಗೆಲ್ಲ ಹಲವು ಬಣ್ಣ, ಎಲೆಗಳಿಗೆಲ್ಲ ಹಸಿರು ಬಣ್ಣ, ತೋಟದಲ್ಲಿ ಹಾರುವ ತುಂಬಿಗೆ ನೋಡು ಹಚ್ಚ ಕಪ್ಪು ಬಣ್ಣ, ತೋಟದಲ್ಲಿ ಹಾರುವ ತುಂಬಿಗೆ ನೋಡು ಹಚ್ಚ ಕಪ್ಪು ಬಣ್ಣ, ಮಲ್ಲಿಗೆ ಹೂವಿಗೆ ಬಿಳಿ ಬಣ್ಣ, ಸಂಪಿಗೆ ಹೂವಿಗೆ ಹಳದಿ ಬಣ್ಣ, ಚೆಂಡು ಹೂವಿಗೆ ಕೇಸರಿ ಬಣ್ಣ, ಮಲ್ಲಿ ಹೂವಿಗೆ ನೀಲಿ ಬಣ್ಣ, ಮಲ್ಲಿಗೆ ಹೂ. ಪ್ರಿಯ ವಿದ್ಯಾರ್ಥಿಗಳೇ, ನೀವೆಲ್ಲ ಈ ಗೀತೆಯನ್ನು ಇಷ್ಟಪಟ್ಟಿದ್ದೇವೆ ಅಂತ ಭಾವಿಸ್ತಾ ಮುಂದಿನದ್ದು ಪಾಠಪೂರ್ವ ಚಟುವಟಿಕೆ ಬನ್ನಿ ನೋಡೋಣ. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಪಾಠಪೂರ್ವ ಚಟುವಟಿಕೆಯಲ್ಲಿ 3 ಚಿತ್ರಗಳಿಗೆ ಬಣ್ಣವನ್ನು ತುಂಬಲಿಕ್ಕೆ ಹೇಳಿದ್ದಾರೆ. 1 ಪಕ್ಷಿಯ ಚಿತ್ರ, 2 ಮೀನಿನ ಚಿತ್ರ ಹಾಗೂ ತರಕಾರಿ, ಇದು ಕುಂಬಳಕಾಯಿ ಚಿತ್ರ. ಇವಿಷ್ಟಕ್ಕೂ ನೀವು ಬಣ್ಣನ ಹಾಕಬೇಕು. ಇದು ನಿಮ್ಮ ಪಾಠಪೂರ್ವ ಚಟುವಟಿಕೆ. ಪ್ರಿಯ ವಿದ್ಯಾರ್ಥಿಗಳಿಗೆ, ನಿಮಗೆ ಹೂದೋಟ ಅಂದರೆ ಏನೇನೆಲ್ಲ ನೆನಪಾಗುತ್ತೆ? ನಾವು ಹೂದೋಟ ಅಥವಾ ಪಾರ್ಕ್ ಅಂತ ಏನು ಕರಿತೀವಲ್ಲ, ಅದನ್ನು ನಾವು ಹೂದೋಟ ಅಥವಾ ಉದ್ಯಾನವನ ಅಂತ ಕರಿತೀವಿ. ಇದರಲ್ಲಿ ನಾವು ವಿವಿಧ ರೀತಿಯಾಗಿರ್ತಕ್ಕಂತಹ ಗಿಡಗಳು, ಅದರಲ್ಲಿ ಬಿಡ್ತಕ್ಕಂತಹ ಬಣ್ಣ ಬಣ್ಣದ ಹೂಗಳನ್ನು ನಾವು ನೋಡ್ತೇವೆ. ಸಾಮಾನ್ಯವಾಗಿ ಜನರು ಉದ್ಯಾನವನಗಳಿಗೆ ಅಥವಾ ಹೂದೋಟಗಳಿಗೆ ವಾಕಿಂಗ್ ಮಾಡೋಕ್ಕೆ ಹೋಗ್ತಾರೆ, ಅಥವಾ ಕೂರ್ಲಿಕ್ಕೆ ಹೋಗ್ತಾರೆ, ಟೈಮ್ ಪಾಸ್ ಮಾಡಲಿಕ್ಕೆ ಹೋಗ್ತಾರೆ, ಎಕ್ಸಸೈಸ್ ಮಾಡಲಿಕ್ಕೆ, ಸೈಕ್ಲಿಂಗ್ ಮಾಡಲಿಕ್ಕೆ, ಹೀಗೆ ಹಲವು ರೀತಿಯ ಚಟುವಟಿಕೆಗಳನ್ನು ಅವರು ಪಾರ್ಕ್ನಲ್ಲಿ ಮಾಡ್ತಾರೆ. ಅಲ್ಲಿ ಮಕ್ಕಳು ಕೂಡ ಆಟ ಆಡಲಿಕ್ಕೆ ತುಂಬ ಸಾಮಾನುಗಳಿರ್ತವೆ. ಜೋಕಾಲಿ ಇರುತ್ತೆ, ಜಾರುಬಂಡಿ ಇರುತ್ತೆ, ಬಾಲ್ ಆಟ, ಬಲೂನು, ನೆಕ್ಸ್ಟು ಸೀಸಾ, ಈ ಥರ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಆಟಿಕೆಗಳು ಕೂಡ ಅಲ್ಲಿ ಇರುತ್ತೆ ಮಕ್ಕಳಿಗಾಗಿ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, ಈ ಚಿತ್ರದಲ್ಲಿ ಕೆಲವು ಮಂದಿ ಕೂತಿದ್ದಾರೆ, ಕೆಲವರು ಆಟ ಆಡ್ತಿದ್ದಾರೆ, ಕೆಲವರು ಸೈಕ್ಲಿಂಗ್ ಮಾಡ್ತಿದ್ದಾರೆ, ಇನ್ನು ಕೆಲವರು ಎಕ್ಸಸೈಸ್ ಮಾಡ್ತಿದ್ದಾರೆ, ಇನ್ನು ಕೆಲವರು ನಡೀತಾ ಇದ್ದಾರೆ. ಸೊ ಇಲ್ಲಿ ಪಕ್ಷಿಗಳನ್ನು ನೋಡ್ಬೋದು, ಪ್ರಾಣಿಗಳನ್ನು ನೋಡ್ಬೋದು ಮತ್ತು ವಿವಿಧ ರೀತಿಯ ಹೂಗಳನ್ನು ನಾವು ನೋಡ್ಬೋದು. ಇದನ್ನು ನಾವು ಹೂದೋಟ ಅಥವಾ ಪಾರ್ಕ್, ಉದ್ಯಾನವನ ಅಂತಲೂ ಕರಿತೀವಿ. ಈ ಹೂದೋಟ ಪಾಠದಲ್ಲಿ ನಮಗೆ ಸುಮಾ ಅಂತ ಒಂದು ಹುಡುಗಿ ಮತ್ತು ಅಜ್ಜಿ ಸಿಗ್ತಾರೆ. ಈ ಅಜ್ಜಿ ಮತ್ತು ಸುಮಾಳ ಸಂಭಾಷಣೆ ಈ ಹೂದೋಟದಲ್ಲಿ ಆರಂಭ ಆಗುತ್ತೆ. ಅವರು ಏನೆಲ್ಲ ಮಾತಾಡ್ತಾರೆ ಅನ್ನೋದನ್ನು ಈ ಪಾಠದ ಮೂಲಕ ನಾವು ತಿಳಿದುಕೊಳ್ಳೋಣ. ಪ್ರಿಯ ವಿದ್ಯಾರ್ಥಿಗಳೇ, ನಾನೀಗ ಈ ಪಾಠನ ಓದ್ತಾ ಹೋಗ್ತೀನಿ, ನೀವೆಲ್ಲ ಕೇಳ್ತಾ ಹೋಗಿ. ಪುಟ ಸಂಖ್ಯೆ 15. ಪಾಠ 4, ಹೂದೋಟ. ಸುಮ: ಅಜ್ಜಿ, ನೀವು ದಿನಾಲೂ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ? ಅಜ್ಜಿ: ಹೌದು ಮಗು, ಹೂದೋಟಕ್ಕೆ ಬರಲು ನನಗೆ ತುಂಬ ಇಷ್ಟ. ಸುಮ: ಅಜ್ಜಿ, ಇಲ್ಲಿ ಹಲವಾರು ಮಂದಿ ನಡೆಯುತ್ತಾರಲ್ಲ, ಏಕೆ? ಅಜ್ಜಿ: ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ. ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ. ಸುಮ:
ಅಜ್ಜಿ, ಅಲ್ಲಿ ಜೋಕಾಲಿ ಇದೆ, ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಆಡಲೆ? ಅಜ್ಜಿ: ಆಡು ಮಗು, ನಾನು ಸ್ವಲ್ಪ ನಡೆದಾಡಿ ಬರುತ್ತೇನೆ. ಸ್ವಲ್ಪ ಸಮಯದ ಬಳಿಕ ಅಜ್ಜಿ: ಜೋಕಾಲಿ ಆಡಿದ್ದು ಆಯಿತೇ ಮಗು? ಸುಮ: ಆಯಿತು ಅಜ್ಜಿ, ನಿಮ್ಮ ನಡೆದಾಟ ಆಯಿತೇ? ಅಜ್ಜಿ: ಆಯಿತು ಮಗು, ಈಗ ಮನೆಗೆ ಹೋಗೋಣ. ಅಜ್ಜಿ: ಆಯಿತು ಮಗು, ಈಗ ಮನೆಗೆ ಹೋಗೋಣವೇ? ಸುಮ: ಅಜ್ಜಿ, ನಾನು ದಿನಾಲೂ ನಿಮ್ಮ ಜೊತೆ ಹೂದೋಟಕ್ಕೆ ಬರುತ್ತೇನೆ. ಅಜ್ಜಿ: ನೀನು ತುಂಬ ಜಾಣೆ. ಮಕ್ಕಳು ಚಿಕ್ಕ ವಯಸ್ಸಿನಿಂದಲೇ ಇಂತಹ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು. ಪ್ರಿಯ ವಿದ್ಯಾರ್ಥಿಗಳೇ, ಇದು ನಿಮ್ಮ 4ನೇ ಪಾಠ. ನೀವು ಈ ಪಾಠವನ್ನು ಇದೇ ರೀತಿಯಾಗಿ ಓದಿ. ಇಲ್ಲಿ ನಾವು 2 ಕ್ಯಾರೆಕ್ಟರ್ ಅಂದರೆ 2 ವ್ಯಕ್ತಿಗಳನ್ನು ನಾವು ಈ ಪಾಠದಲ್ಲಿ ನೋಡ್ತೇವೆ. ಒಂದು ಅಜ್ಜಿ, ಮತ್ತೊಂದು ಸುಮ. ಇವರಿಬ್ಬರ ನಡುವೆ ನಡೆದಿರ್ತಕ್ಕಂಥ ಸಂಭಾಷಣೆ ಅಂದರೆ ಮಾತುಕತೆಯನ್ನು ನಾವು ತಿಳ್ಕೊತೀವಿ. ಇಲ್ಲಿ ಫಸ್ಟ್ ಏನಾಗಿದೆ, ಸುಮ ಅಜ್ಜಿಯನ್ನು ನೋಡ್ತಾಳೆ ಅಥವಾ ಹೋಗಿ ಕೇಳ್ತಾಳೆ. ಅಜ್ಜಿ, ನೀವು ದಿನಾಲೂ ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ ಅಂತ ಅವಳು ಪ್ರಶ್ನೆಯನ್ನು ಮಾಡ್ತಾಳೆ ಅಲ್ಲಿರ್ತಕ್ಕಂಥ ಅಜ್ಜಿಗೆ. ಅಜ್ಜಿ ಹೇಳ್ತಾರೆ, ಹೌದು ಮಗು, ನಾನು ದಿನಾಲೂ ಬರ್ತೀನಿ ಅಂತ ಹೇಳ್ತಾರೆ. ಯೂಶ್ವಲಿ ನಾವು ಉದ್ಯಾನವನ ಅಥವಾ ಪಾರ್ಕಿಗೆ ಯಾವುದಕ್ಕೂ ಅಂದರೆ ರಿಲ್ಯಾಕ್ಸೇಷನ್ ಅಂದರೆ ರೆಸ್ಟ್ ಮಾಡಲಿಕ್ಕೆ ಅಥವಾ ಫ್ರೆಶ್ ಆಗಲಿಕ್ಕೆ ನಾವು ಅಲ್ಲಿ ಹೋಗ್ತೇವೆ. ಇಲ್ಲಿ ಹಲವಾರು ಮಂದಿ ಬರುತ್ತಾರಲ್ಲ, ಏಕೆ? ಅಲ್ಲಿ ಸುಮಗೆ ಗೊತ್ತಿರಲ್ಲ ಯಾಕೆ ಇಷ್ಟೊಂದು ಜನ ಈ ಹೂದೋಟಕ್ಕೆ ಬರ್ತಾರೆ ಅಂತ. ಆಗ ಅಜ್ಜಿ ಹೇಳ್ತಾರೆ, ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ. ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ. ಪ್ರಿಯ ವಿದ್ಯಾರ್ಥಿಗಳೇ, ನಾವೇನು ವಾಕಿಂಗ್ ಅಂತೀವಲ್ಲ, ವಾಕಿಂಗ್ ಅಂದರೆ ನಡೆದಾಡುವುದು. ಇದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ನಮ್ಮ ಬಾಡಿನಲ್ಲಿರ್ತಕ್ಕಂಥ ಬ್ಯಾಡ್ ಕಂಟೆಂಟ್ಸ್ ಲೈಕ್ ಫ್ಯಾಟ್ ಅಂಥದನ್ನೆಲ್ಲ ಕರಗಿಸ್ಲಿಕ್ಕೋಸ್ಕರ ನಮಗೆ ವ್ಯಾಯಾಮ ತುಂಬ ಒಳ್ಳೆಯದು. ನಮ್ಮ ಕಾಲುಗಳಿಗೂ ನಮ್ಮ ದೇಹಗಳು ನಾವು ಆರೋಗ್ಯವಾಗಿರಬೇಕು ಅಂದರೆ ನಾವು ಅತಿ ಹೆಚ್ಚಾಗಿ ನಡೆಯಬೇಕು. ಅದನ್ನು ಇಲ್ಲಿ ಅಜ್ಜಿ ಹೇಳ್ತಾರೆ, ನಡೆಯುವುದು ದೇಹಕ್ಕೆ ತುಂಬ ಒಳ್ಳೆಯದು, ಇದು ನಮಗೆ ಆರೋಗ್ಯಕ್ಕೆ ಅಗತ್ಯ ಅಂತ ಹೇಳ್ತಾರೆ. ಆಗ ಸುಮ ಹೇಳ್ತಾಳೆ, ಅಜ್ಜಿ, ಇಲ್ಲಿ ಜೋಕಾಲಿ ಇದೆ, ನಾನು ಹೋಗಿ ಸ್ವಲ್ಪ ಹೊತ್ತು ಹಾಡಿ ಬರ್ತೇನೆ ಅಂತ ಹೇಳ್ತಾಳೆ. ಯಾರು? ಸುಮ ಹೇಳ್ತಾಳೆ. ಇಲ್ಲಿ ನೋಡಿ, ಸುಮ ಜೋಕಾಲಿನ ಹಾಡ್ತಾ ಇದ್ದಾಳೆ. ಇದು ಸುಮಾಳ ಒಂದು ಚಿತ್ರ. ಆಮೇಲೆ ಅವಳು ಅಜ್ಜಿಗೆ ಕೇಳ್ತಾಳೆ, ಆಡು ಮಗು. ಅಜ್ಜಿ ಹೇಳ್ತಾರೆ, ಆಡು ಮಗು, ನಾನು ಸ್ವಲ್ಪ ಹೊತ್ತು ನಡೆದಾಡಿ ಬರುತ್ತೇನೆ. ಸ್ವಲ್ಪ ಸಮಯ ಆದಮೇಲೆ ಮತ್ತೆ ಅಜ್ಜಿ ಬಂದು ಕೇಳ್ತಾರೆ, ಜೋಕಾಲಿ ಆಡಿದ್ದು ಆಯಿತೇ ಮಗು ಅಂತ ಅವಳನ್ನು ಮತ್ತೆ ಪ್ರಶ್ನೆ ಮಾಡ್ತಾರೆ. ನಿಂದು ಆಟ ಆಡಿದ್ದು ಮುಗೀತಾ ಅಂತ. ಆಗ ಸುಮ ಹೇಳ್ತಾಳೆ, ಆಯಿತು ಅಜ್ಜಿ, ನಿಮ್ಮ ನಡೆದಾಟ ಆಯಿತೆ ಅಂತ ಇವಳು ಪುನಃ ಅವರಿಗೆ ಪ್ರಶ್ನೆಯನ್ನು ಮಾಡ್ತಾಳೆ. ಆವಾಗ ಆ ಅಜ್ಜಿ ಹೇಳ್ತಾರೆ, ಆಯಿತು ಮಗು, ಬಾ ಮನೆಗೆ ಹೋಗೋಣ ಅಂತ ಆ ಅಜ್ಜಿ ಸುಮಳನ್ನು ಕರೀತಾರೆ. ಸುಮ, ಅಜ್ಜಿ, ನಾನು ದಿನಾಲೂ ನಿಮ್ಮ ಜೊತೆ ಹೂದೋಟಕ್ಕೆ ಬರ್ತೀನಿ ಅಂತ ಹೇಳ್ತಾಳೆ. ಈ ಸುಮ ಹೋಗ್ಬಿಟ್ಟು ಅಜ್ಜಿಗೆ ಮತ್ತೆ ಹೇಳ್ತಾಳೆ, ಅಜ್ಜಿ, ನಾನು ನಿಮ್ಮ ಜೊತೆ ದಿನಾಲೂ ಬರ್ತೀನಿ ಅಂತ ಹೇಳ್ತಾಳೆ. ಅಜ್ಜಿ, ನೀನು ತುಂಬ ಜಾಣೆ ಮಗು. ಚಿಕ್ಕ ವಯಸ್ಸಿನಿಂದ ಇಂತಹ ಒಳ್ಳೆಯ ಅಭ್ಯಾಸಗಳನ್ನು ನಾವು ಬೆಳೆಸ್ಕೊಳ್ಬೇಕು ಅಂತ ಆ ಅಜ್ಜಿ ಸುಮಗೆ ಹೇಳ್ತಾರೆ. ಅಂದರೆ ನಾವು ಯಾವಾಗಲೂ ಒಳ್ಳೆಯ ಅಭ್ಯಾಸಗಳು ಅಂದರೆ ಬೆಳಗ್ಗೆ ಬೇಗ ಎದ್ದೇಳೋದು, ಬ್ರಷ್ ಮಾಡೋದು, ಟೈಮ್ ಟು ಟೈಮ್ ಊಟ ಮಾಡಿ ಓದೋದು, ವಾಕಿಂಗ್ ಹೋಗೋದು, ಸೈಕ್ಲಿಂಗ್ ಮಾಡೋದು, ಈ ಥರ ಚಟುವಟಿಕೆಗಳಿಗೆ ನಾವು ನಮ್ಮನ್ನು ಅಭ್ಯಾಸ ಮಾಡಿಕೊಂಡ್ರೆ, ಬುಕ್ಕುಗಳನ್ನು ಓದೋದು, ಈ ಥರ ಅಭ್ಯಾಸಗಳನ್ನು ನಾವು ಇಟ್ಕೊಂಡ್ವಿ ಅಂದರೆ ನಮ್ಮ ಬೆಳವಣಿಗೆ ಒಂದು ಒಳ್ಳೆಯ ರೀತಿಯಲ್ಲೇ ಆಗುತ್ತದೆ ಅಂತ ಹೇಳ್ತಾರೆ. ಯಾವುದೇ ಒಂದು ಆಟ ಆಗಿರ್ಬೋದು, ಜೋಕಾಲಿ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಈ ಥರ ಬೇರೆ ಬೇರೆ ರಂಗಗಳಲ್ಲಿ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಂಡು ಅಭ್ಯಾಸ ಮಾಡಿಕೊಂಡು ಹೋದರೆ ನಮ್ಮ ಬೆಳವಣಿಗೆಗೆ ಅದು ಸಹಕಾರ ಆಗುತ್ತೆ ಅಂತ ಇಲ್ಲಿ ಅಜ್ಜಿ ಹೇಳ್ತಾರೆ. ಇದು ನಿಮ್ಮ 4ನೆಯ ಪಾಠ, ಹೂದೋಟ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಅಜ್ಜಿ ಮತ್ತು ಸುಮಾಳ ಸಂಭಾಷಣೆಯನ್ನು ನೀವು ಅರ್ಥೈಸಿಕೊಂಡಿದ್ದೀರಿ ಎಂದು ಭಾವಿಸುತ್ತಾ ನಾನು ಮುಂದಿನ ಚಟುವಟಿಕೆಯಾಗಿರ್ತಕ್ಕಂತಹ ಅಭ್ಯಾಸ ಚಟುವಟಿಕೆಯನ್ನು ಮಾಡಿಸ್ತೇನೆ. ತಾವೆಲ್ಲರೂ ನಿಮ್ಮ ಟೆಕ್ಸ್ಟ್ ಬುಕ್ ಮತ್ತು ಪೆನ್ಸಿಲನ್ನು ತೆಗೆದಿಟ್ಕೊಂಡಿರಿ. ಪಾಠ 4, ಹೂದೋಟ. ಸುಮ: ಅಜ್ಜಿ, ನೀವು ದಿನಾಲೂ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ? ಅಜ್ಜಿ:
ಹೌದು ಮಗು, ಹೂದೋಟಕ್ಕೆ ಬರಲು ನನಗೆ ತುಂಬ ಇಷ್ಟ. ಸುಮ: ಅಜ್ಜಿ, ಇಲ್ಲಿ ಹಲವಾರು ಮಂದಿ ನಡೆಯುತ್ತಾರಲ್ಲ ಏಕೆ? ಅಜ್ಜಿ: ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ. ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ. ಸುಮ: ಅಜ್ಜಿ, ಅಲ್ಲಿ ಜೋಕಾಲಿ ಇದೆ, ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಆಡಲೆ? ಅಜ್ಜಿ: ಆಡು ಮಗು, ನಾನು ಸ್ವಲ್ಪ ನಡೆದಾಡಿ ಬರುತ್ತೇನೆ. ಸ್ವಲ್ಪ ಸಮಯದ ಬಳಿಕ ಅಜ್ಜಿ: ಜೋಕಾಲಿ ಆಡಿದ್ದು ಆಯಿತೇ ಮಗು? ಸುಮ: ಆಯಿತು ಅಜ್ಜಿ, ನಿಮ್ಮ ನಡೆದಾಟ ಆಯಿತೇ? ಅಜ್ಜಿ: ಆಯಿತು ಮಗು, ಈಗ ಮನೆಗೆ ಹೋಗೋಣ. ಅಜ್ಜಿ: ಆಯಿತು ಮಗು, ಈಗ ಮನೆಗೆ ಹೋಗೋಣವೇ? ಸುಮ: ಅಜ್ಜಿ, ನಾನು ದಿನಾಲೂ ನಿಮ್ಮ ಜೊತೆ ಹೂದೋಟಕ್ಕೆ ಬರುತ್ತೇನೆ. ಅಜ್ಜಿ: ನೀನು ತುಂಬ ಜಾಣೆ. ಮಕ್ಕಳು ಚಿಕ್ಕ ವಯಸ್ಸಿನಿಂದಲೇ ಇಂತಹ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು. ಪ್ರಿಯ ವಿದ್ಯಾರ್ಥಿಗಳೇ, ಇದು ನಿಮ್ಮ 4ನೇ ಪಾಠ. ನೀವು ಈ ಪಾಠವನ್ನು ಇದೇ ರೀತಿಯಾಗಿ ಓದಿ. ಇಲ್ಲಿ ನಾವು 2 ಕ್ಯಾರೆಕ್ಟರ್ ಅಂದರೆ 2 ವ್ಯಕ್ತಿಗಳನ್ನು ನಾವು ಈ ಪಾಠದಲ್ಲಿ ನೋಡ್ತೇವೆ. ಒಂದು ಅಜ್ಜಿ, ಮತ್ತೊಂದು ಸುಮ. ಇವರಿಬ್ಬರ ನಡುವೆ ನಡೆದಿರ್ತಕ್ಕಂಥ ಸಂಭಾಷಣೆ ಅಂದರೆ ಮಾತುಕತೆಯನ್ನು ನಾವು ತಿಳ್ಕೊತೀವಿ. ಇಲ್ಲಿ ಫಸ್ಟ್ ಏನಾಗಿದೆ, ಸುಮ ಅಜ್ಜಿಯನ್ನು ನೋಡ್ತಾಳೆ ಅಥವಾ ಹೋಗಿ ಕೇಳ್ತಾಳೆ, ಅಜ್ಜಿ, ನೀವು ದಿನಾಲೂ ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ ಅಂತ ಅವಳು ಪ್ರಶ್ನೆಯನ್ನು ಮಾಡ್ತಾಳೆ ಅಲ್ಲಿರ್ತಕ್ಕಂಥ ಅಜ್ಜಿಗೆ. ಅಜ್ಜಿ ಹೇಳ್ತಾರೆ, ಹೌದು ಮಗು, ನಾನು ದಿನಾಲೂ ಬರ್ತೀನಿ ಅಂತ ಹೇಳ್ತಾರೆ. ಯೂಶ್ವಲಿ ನಾವು ಉದ್ಯಾನವನ ಅಥವಾ ಪಾರ್ಕಿಗೆ ಯಾವುದಕ್ಕೂ ಅಂದರೆ ರಿಲ್ಯಾಕ್ಸೇಷನ್ ಅಂದರೆ ರೆಸ್ಟ್ ಮಾಡಲಿಕ್ಕೆ ಅಥವಾ ಫ್ರೆಶ್ ಆಗಲಿಕ್ಕೆ ನಾವು ಅಲ್ಲಿ ಹೋಗ್ತೇವೆ. ಇಲ್ಲಿ ಹಲವಾರು ಮಂದಿ ಬರುತ್ತಾರಲ್ಲ ಏಕೆ? ಅಲ್ಲಿ ಸುಮಗೆ ಗೊತ್ತಿರಲ್ಲ ಯಾಕೆ ಇಷ್ಟೊಂದು ಜನ ಈ ಹೂದೋಟಕ್ಕೆ ಬರ್ತಾರೆ ಅಂತ. ಆಗ ಅಜ್ಜಿ ಹೇಳ್ತಾರೆ, ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ. ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ. ಪ್ರಿಯ ವಿದ್ಯಾರ್ಥಿಗಳೇ, ನಾವೇನು ವಾಕಿಂಗ್ ಅಂತೀವಲ್ಲ, ವಾಕಿಂಗ್ ಅಂದರೆ ನಡೆದಾಡುವುದು. ಇದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ನಮ್ಮ ಬಾಡಿನಲ್ಲಿರ್ತಕ್ಕಂಥ ಬ್ಯಾಡ್ ಕಂಟೆಂಟ್ಸ್ ಲೈಕ್ ಫ್ಯಾಟ್ ಅಂಥದನ್ನೆಲ್ಲ ಕರಗಿಸ್ಲಿಕ್ಕೋಸ್ಕರ ನಮಗೆ ವ್ಯಾಯಾಮ ತುಂಬ ಒಳ್ಳೆಯದು. ನಮ್ಮ ಕಾಲುಗಳಿಗೂ ನಮ್ಮ ದೇಹಗಳು ನಾವು ಆರೋಗ್ಯವಾಗಿರಬೇಕು ಅಂದರೆ ನಾವು ಅತಿ ಹೆಚ್ಚಾಗಿ ನಡೆಯಬೇಕು. ಅದನ್ನು ಇಲ್ಲಿ ಅಜ್ಜಿ ಹೇಳ್ತಾರೆ, ನಡೆಯುವುದು ದೇಹಕ್ಕೆ ತುಂಬ ಒಳ್ಳೆಯದು, ಇದು ನಮಗೆ ಆರೋಗ್ಯಕ್ಕೆ ಅಗತ್ಯ ಅಂತ ಹೇಳ್ತಾರೆ. ಆಗ ಸುಮ ಹೇಳ್ತಾಳೆ, ಅಜ್ಜಿ, ಇಲ್ಲಿ ಜೋಕಾಲಿ ಇದೆ, ನಾನು ಹೋಗಿ ಸ್ವಲ್ಪ ಹೊತ್ತು ಹಾಡಿ ಬರ್ತೇನೆ ಅಂತ ಹೇಳ್ತಾಳೆ. ಯಾರು? ಸುಮ ಹೇಳ್ತಾಳೆ. ಇಲ್ಲಿ ನೋಡಿ, ಸುಮ ಜೋಕಾಲಿನ ಹಾಡ್ತಾ ಇದ್ದಾಳೆ. ಇದು ಸುಮಳ ಒಂದು ಚಿತ್ರ. ಆಮೇಲೆ ಅವಳು ಅಜ್ಜಿಗೆ ಕೇಳ್ತಾಳೆ, ಆಡು ಮಗು. ಅಜ್ಜಿ ಹೇಳ್ತಾರೆ, ಆಡು ಮಗು, ನಾನು ಸ್ವಲ್ಪ ಹೊತ್ತು ನಡೆದಾಡಿ ಬರುತ್ತೇನೆ. ಸ್ವಲ್ಪ ಸಮಯ ಆದಮೇಲೆ ಮತ್ತೆ ಅಜ್ಜಿ ಬಂದು ಕೇಳ್ತಾರೆ, ಜೋಕಾಲಿ ಆಡಿದ್ದು ಆಯಿತೇ ಮಗು ಅಂತ ಅವಳನ್ನು ಮತ್ತೆ ಪ್ರಶ್ನೆ ಮಾಡ್ತಾರೆ, ನಿಂದು ಆಟ ಆಡಿದ್ದು ಮುಗೀತಾ ಅಂತ. ಆಗ ಸುಮ ಹೇಳ್ತಾಳೆ, ಆಯಿತು ಅಜ್ಜಿ, ನಿಮ್ಮ ನಡೆದಾಟ ಆಯಿತೆ ಅಂತ ಇವಳು ಪುನಃ ಅವರಿಗೆ ಪ್ರಶ್ನೆಯನ್ನು ಮಾಡ್ತಾಳೆ. ಆವಾಗ ಆ ಅಜ್ಜಿ ಹೇಳ್ತಾರೆ, ಆಯಿತು ಮಗು, ಬಾ ಮನೆಗೆ ಹೋಗೋಣ ಅಂತ ಆ ಅಜ್ಜಿ ಸುಮಳನ್ನು ಕರೀತಾರೆ. ಸುಮ, ಅಜ್ಜಿ, ನಾನು ದಿನಾಲೂ ನಿಮ್ಮ ಜೊತೆ ಹೂದೋಟಕ್ಕೆ ಬರ್ತೀನಿ ಅಂತ ಹೇಳ್ತಾಳೆ. ಈ ಸುಮ ಹೋಗ್ಬಿಟ್ಟು ಅಜ್ಜಿಗೆ ಮತ್ತೆ ಹೇಳ್ತಾಳೆ, ಅಜ್ಜಿ, ನಾನು ನಿಮ್ಮ ಜೊತೆ ದಿನಾಲೂ ಬರ್ತೀನಿ ಅಂತ ಹೇಳ್ತಾಳೆ. ಅಜ್ಜಿ, ನೀನು ತುಂಬ ಜಾಣೆ ಮಗು. ಚಿಕ್ಕ ವಯಸ್ಸಿನಿಂದ ಇಂತಹ ಒಳ್ಳೆಯ ಅಭ್ಯಾಸಗಳನ್ನು ನಾವು ಬೆಳೆಸ್ಕೊಳ್ಬೇಕು ಅಂತ ಆ ಅಜ್ಜಿ ಸುಮಗೆ ಹೇಳ್ತಾರೆ. ಅಂದರೆ ನಾವು ಯಾವಾಗಲೂ ಒಳ್ಳೆಯ ಅಭ್ಯಾಸಗಳು ಅಂದರೆ ಬೆಳಗ್ಗೆ ಬೇಗ ಎದ್ದೇಳೋದು, ಬ್ರಷ್ ಮಾಡೋದು, ಟೈಮ್ ಟು ಟೈಮ್ ಊಟ ಮಾಡಿ ಓದೋದು, ವಾಕಿಂಗ್ ಹೋಗೋದು, ಸೈಕ್ಲಿಂಗ್ ಮಾಡೋದು, ಈ ಥರ ಚಟುವಟಿಕೆಗಳಿಗೆ ನಾವು ನಮ್ಮನ್ನು ಅಭ್ಯಾಸ ಮಾಡಿಕೊಂಡ್ರೆ, ಬುಕ್ಕುಗಳನ್ನು ಓದೋದು, ಈ ಥರ ಅಭ್ಯಾಸಗಳನ್ನು ನಾವು ಇಟ್ಕೊಂಡ್ವಿ ಅಂದರೆ ನಮ್ಮ ಬೆಳವಣಿಗೆ ಒಂದು ಒಳ್ಳೆಯ ರೀತಿಯಲ್ಲೇ ಆಗುತ್ತದೆ ಅಂತ ಹೇಳ್ತಾರೆ. ಯಾವುದೇ ಒಂದು ಆಟ ಆಗಿರ್ಬೋದು, ಜೋಕಾಲಿ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಈ ಥರ ಬೇರೆ ಬೇರೆ ರಂಗಗಳಲ್ಲಿ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಂಡು ಅಭ್ಯಾಸ ಮಾಡಿಕೊಂಡು ಹೋದರೆ ನಮ್ಮ ಬೆಳವಣಿಗೆಗೆ ಅದು ಸಹಕಾರ ಆಗುತ್ತೆ ಅಂತ ಇಲ್ಲಿ ಅಜ್ಜಿ ಹೇಳ್ತಾರೆ. ಇದು ನಿಮ್ಮ 4ನೇ ಪಾಠ, ಹೂದೋಟ.
ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಅಜ್ಜಿ ಮತ್ತು ಸುಮಾಳ ಸಂಭಾಷಣೆಯನ್ನು ನೀವು ಅರ್ಥೈಸಿಕೊಂಡಿದ್ದೀರಿ ಎಂದು ಭಾವಿಸುತ್ತಾ ನಾನು ಮುಂದಿನ ಚಟುವಟಿಕೆಯಾಗಿರ್ತಕ್ಕಂತಹ ಅಭ್ಯಾಸ ಚಟುವಟಿಕೆಯನ್ನು ಮಾಡಿಸ್ತೇನೆ. ತಾವೆಲ್ಲರೂ ನಿಮ್ಮ ಟೆಕ್ಸ್ಟ್ ಬುಕ್ ಮತ್ತು ಪೆನ್ಸಿಲನ್ನು ತೆಗೆದಿಟ್ಕೊಂಡಿರಿ. ಪದಗಳ ಅರ್ಥ: ದಿನಾಲು, ಪ್ರತಿದಿನ, ಜೋಕಾಲಿ, ಉಯ್ಯಾಲೆ ಅಥವಾ ತೂಗುಮಣಿ. ಅಭ್ಯಾಸ: ಪಾಠದ ವಾಕ್ಯವನ್ನು ಕೆಳಗೆ ನೀಡಿದೆ ಬಿಟ್ಟಿರುವ ಪದವನ್ನು ಸೇರಿಸಿ ಮಕ್ಕಳಿಂದ ಹೇಳಿಸಿ. ಹೂದೋಟಕ್ಕೆ ಬರಲು ನನಗೆ ಡ್ಯಾಶ್ ಇಷ್ಟ. ಹೂದೋಟಕ್ಕೆ ಬರಲು ನನಗೆ ತುಂಬ ಇಷ್ಟ. ನಾನು ಹೋಗಿ ಸ್ವಲ್ಪ ಹೊತ್ತು ಡ್ಯಾಶ್ ಆಡಲೆ. ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಆಡಲೆ. ಗೋ ಟು ನೆಕ್ಸ್ಟ್ ಪೇಜ್. 3ನೇದು, ನಿಮ್ಮ ಡ್ಯಾಶ್ ಆಯಿತೆ. ನಿಮ್ಮ ನಡೆದಾಟ ಆಯಿತೆ. 4ನೇದು, ನೀನು ತುಂಬ ಡ್ಯಾಶ್. ನೀನು ತುಂಬ ಜಾಣೆ. ಆಮೇನ್. ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ. ನಾನು ಪ್ರಶ್ನೆನ ಕೇಳ್ತೀನಿ, ನೀವು ನಿಮ್ಮ ಉತ್ತರನ ಹೇಳಿ. 1ನೇ ಪ್ರಶ್ನೆ: ಅಜ್ಜಿ ದಿನಾಲು ಸಂಜೆ ಎಲ್ಲಿಗೆ ಹೋಗುತ್ತಿದ್ದರು? ಉತ್ತರ: ಅಜ್ಜಿ ದಿನಾಲು ಸಂಜೆ ಹೂದೋಟಕ್ಕೆ ಹೋಗುತ್ತಿದ್ದರು. ಪ್ರಶ್ನೆ 2: ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಯಾವುದು? ಉತ್ತರ: ದೇಹಕ್ಕೆ ಒಳ್ಳೆಯ ವ್ಯಾಯಾಮ ನಡೆದಾಡುವುದು. 3ನೇ ಪ್ರಶ್ನೆ: ಸುಮ ಯಾವ ಆಟ ಆಡಿದಳು? ಉತ್ತರ: ಸುಮ ಜೋಕಾಲಿ ಆಟ ಆಡಿದಳು. ಈ ಯಾರು ಯಾರಿಗೆ ಹೇಳಿದರು ಅಥವಾ ಕೇಳಿದರು ಎಂದು ಮಕ್ಕಳಿಂದ ಕೇಳಿ ಪಡೆಯಿರಿ. ಪ್ರಶ್ನೆ 1: ಅಜ್ಜಿ, ನೀವು ದಿನಾಲು ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ ಎಂದು ಕೇಳಿದವರು ಯಾರು? ಈ ಮಾತನ್ನು ಕೇಳಿದವರು ಸುಮ. ಪ್ರಶ್ನೆ 2: ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ. ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ ಎಂದು ಹೇಳಿದವರು ಯಾರು? ಈ ವಾಕ್ಯವನ್ನು ಹೇಳಿದವರು ಅಜ್ಜಿ. ಪ್ರಶ್ನೆ 3: ಮಕ್ಕಳು ಚಿಕ್ಕಂದಿನಿಂದಲೂ ಇಂತಹ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು ಎಂದು ಹೇಳಿದವರು ಯಾರು? ಈ ಮಾತನ್ನು ಹೇಳಿದವರು ಅಜ್ಜಿ. ಈ ಕೆಳಗಿನ ವಾಕ್ಯವನ್ನು ಓದಿ ಹೇಳಿ ಮಕ್ಕಳಿಂದ ಹೇಳಿಸಿ. ವಿದ್ಯಾರ್ಥಿಗಳೇ, ನಾನು ಒಂದು ಸರಿ ಹೇಳ್ತೀನಿ, ನೀವು ನಾನಾದ್ಮೇಲೆ ಹೇಳಿ. ಪ್ರಶ್ನೆ 1: ನಾನು ದಿನಾಲು ಸ್ನಾನ ಮಾಡುತ್ತೇನೆ. 2: ನಮ್ಮ ಊರಿನಲ್ಲಿ ಹಲವಾರು ಮನೆಗಳಿವೆ. ದಿಸ್ ಇಸ್ ಸೆಕೆಂಡ್ ಒನ್. 3rd: ನನ್ನ ಗೆಳತಿ ತುಂಬ ಜಾಣೆ. ಈ ವಾಕ್ಯಗಳನ್ನು ನೀವು ಹೇಳಬೇಕು. ನೆಕ್ಸ್ಟ್, ಚಿತ್ರಗಳಲ್ಲಿರುವ ಹೂಗಳನ್ನು ಹೆಸರಿಸಲು ಹೇಳಿ. ಮೊದಲನೆಯ ಚಿತ್ರ ಗುಲಾಬಿ ಹೂವು. 2ನೇದು ಚೆಂಡು ಹೂವು. 3ನೇದು ದಾಸವಾಳ. 4ನೇದು ಮಲ್ಲಿಗೆ ಹೂವು. 5ನೇದು ಸೂರ್ಯಕಾಂತಿ. 6ನೇ ಹೂವು ಕನಕಾಂಬರಿ. ಇದು ನಿಮ್ಮ ಹೂದೋಟ ಪಾಠದಲ್ಲಿ ಕೊಟ್ಟಿರ್ತಕ್ಕಂತಹ ಚಿತ್ರಗಳ ಗುರುತಿಸುವಿಕೆ. ಪ್ರಿಯ ವಿದ್ಯಾರ್ಥಿಗಳೇ, ಈ 4ನೇ ಪಾಠವಾದ ಹೂದೋಟದಲ್ಲಿ ಬರುವ ಸಂಭಾಷಣೆಯನ್ನು ಅರ್ಥೈಸಿಕೊಂಡಿದ್ದೀರಿ ಎಂದು ಭಾವಿಸುತ್ತಾ ಈ ದಿನ ತರಗತಿಯನ್ನು ನಾನು ಮುಕ್ತಾಯಗೊಳಿಸುತ್ತಿದ್ದೇನೆ. ಧನ್ಯವಾದಗಳು.